ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪದನುಪಾಧಿಯಲಿ ಪ್ರತಿಬಿಂಬಾಭಯದಿ ಹರಿಗೆ ತಿಳಿಯ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 27. ನಳಿನ ಮಿತ್ರಗೆ ಇಂದ್ರಧನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸೂರ್ಯನ ಕಿರಣಗಳಿಂದ ಕಾಮನ ಬಿಲ್ಲು ಪ್ರತಿಫಲಿಸುವಂತೆ ಬಿಂಬರೂಪಿಯಾದ ಶ್ರೀಹರಿಗೆ ಜಗನ್ಮಯವು ಪ್ರತೀಕವೆಂದೆನಿಸುವುದು ಎಂದು ತಿಳಿಸುತ್ತಾರೆ. ಸೂರ್ಯನ ಉದಯವಾದ ತಕ್ಷಣ ಕಮಲಗಳು ಅರಳುತ್ತವೆ. ಕಮಲಗಳ ವಿಕಾಸಕ್ಕೆ ಸೂರ್ಯನ ಕಿರಣಗಳಲ್ಲಿರುವ ಪ್ರಚೋದಕ ಶಕ್ತಿಯೇ ಕಾರಣ. ಇದರಿಂದ ಕಮಲ ಮಿತ್ರನಾದ ಸೂರ್ಯನಿಗೆ ನಳಿನ ಮಿತ್ರ ಎಂದು ಹೆಸರು. ಮಳೆಗಾಲದಲ್ಲಿ ಸೂರ್ಯನು ಅಸ್ತನಾಗುವುದಕ್ಕೆ ಮುಂಚಿತವಾಗಿ ಪೂರ್ವ ದಿಗಂತದಲ್ಲಿ ಕಾಮನ ಬಿಲ್ಲು ಮೂಡುವುದು. ಇದಕ್ಕೆ ಇಂದ್ರಧನು ಎಂದು ಹೆಸರು. ಸೂರ್ಯನ ಪ್ರಕಾಶಕತ ಸಪ್ತವರ್ಣಗಳು ಆ ಕಾಮನ ಬಿಲ್ಲಿನಲ್ಲಿ ಪ್ರತಿಬಿಂಬಿಸಿ ಗೋಚರವಾಗುವವು. ಈ ದೃಷ್ಟಾಂತದಲ್ಲಿ ಸೂರ್ಯ ಬಿಂಬ, ಇಂದ್ರಧನಸ್ಸು ಪ್ರತಿಬಿಂಬ ರೂಪವು. ಈ ಪ್ರತಿಬಿಂಬದ ಉತ್ಪತ್ತಿಗೆ ಮಳೆಯ ನೀರಿನ ಬಿಂದುಗಳು ಉಪಾಧಿಯು. ಉಪಾಧಿಯ ದ್ವಾರ ಸೂರ್ಯನ ಬೆಳಕು ರಶ್ಮಿ ಭಂಗ ಹೊಂದಿ ಸಪ್ತವರ್ಣ ಪಟ್ಟಿ ರೂಪದಲ್ಲಿ ಅಂತರಿಕ್ಷದಲ್ಲಿ ಕಾಮನ ಬಿಲ್ಲು ಮೂಡುವುದು. ಅಂತೆಯೇ ಬ್ರಹ್ಮಾಂಡಗತ 14 ಲೋಕಗಳಲ್ಲಿ ವಿದ್ಯಮಾನವಾಗಿರುವ ಸ್ವರ್ಗಲೋಕ, ಭೂಲೋಕ, ಅಧೋಲೋಕ ಎಂಬ ಲೋಕತ್ರಯಗಳನ್ನು ಜಗತ್ರಯ ಎಂದಿದ್ದಾರೆ. ಜಗತ್ ಶಬ್ದವು ಜೀವಪರವು. ಅಂದರೆ ಜಗತ್ರಯಗತ ಸಕಲ ಜೀವರು ಶ್ರೀಹರಿಗೆ ಪ್ರತಿಬಿಂಬಭೂತರಾಗುತ್ತಾರೆ. ಶ್ರೀಹರಿಯು ಸಕಲ ಜೀವರ ಬಿಂಬನಾಗಿದ್ದಾನೆ. ಈ ಬಿಂಬ ಪ್ರತಿಬಿಂಬ ಸಂಬಂಧವು ನಿತ್ಯವಾದದ್ದು. ಅದಕ್ಕೆ ಎಂದೆಂದಿಗೂ ನಾಶವಿಲ್ಲ. ಆದರೆ ನಾವು ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಬೆಳಕಿನ ಪ್ರತಿಫಲನದ ದೆಸೆಯಿಂದ ನಮ್ಮ ಪ್ರತಿಬಿಂಬ ಮೂಡುವುದು. ಇದಕ್ಕೆ ದರ್ಪಣದಂತಹ ಉಪಾಧಿ ಅಗತ್ಯ. ದರ್ಪಣವಿಲ್ಲದಿದ್ದರೆ ಪ್ರತಿಬಿಂಬ ಉಂಟಾಗುವುದಿಲ್ಲ. ದರ್ಪಣ ನಾಶವಾದರೆ ಪ್ರತಿಬಿಂಬವೂ ನಾಶವಾಗುವುದು. ಆದರೆ ಈಶ ಜೀವರ ಸಂಬಂಧ ಹೀಗಲ್ಲ. ಇಬ್ಬರೂ ಅನಾದಿ ನಿತ್ಯರು. ಇಲ್ಲಿ ಜೀವರ ಸ್ವರೂಪ ಶರೀರವೇ ಉಪಾಧಿಯು. ಸ್ವರೂಪ ನಿತ್ಯವಾದ ಕಾರಣ ಉಪಾಧಿಯೂ ನಿತ್ಯವೇ. ಉಪಾಧಿಯಲ್ಲಿ ಬಾಹ್ಯೋಪಾಧಿ ಮತ್ತು ಅಂತರುಪಾಧಿ ಎಂದು 2 ಪ್ರಕಾರ. ಬಾಹ್ಯೋಪಾಧಿಗೆ ನಾಶ ಉಂಟು, ಆದರೆ ಅಂತರುಪಾಧಿಗೆ ನಾಶವಿಲ್ಲ. ಈ ಕಾಮನ ಬಿಲ್ಲಿನ ದೃಷ್ಟಾಂತದಲ್ಲಿ ಇಂದ್ರಚಾಪವು ಸೂರ್ಯನಿಗೆ ನಿರುಪಾಧಿಕ ಪ್ರತಿಬಿಂಬವಲ್ಲ. ಸೂರ್ಯನ ಸ್ವರೂಪವೇ ಉಪಾಧಿಯು. ಪ್ರತಿಬಿಂಬಗಳಲ್ಲಿ ಸೋಪಾಧಿಕ ಪ್ರತಿಬಿಂಬ ಮತ್ತು ಅನುಪಾಧಿಕ ಪ್ರತಿಬಿಂಬ ಎಂಬ 2 ವಿಧ. ಇಂದ್ರಧನಸ್ಸು ಸೂರ್ಯನಿಗೆ ಸೋಪಾಧಿಕ ಪ್ರತಿಬಿಂಬ, ಅಂದರೆ ಉಪಾಧಿ ದ್ವಾರ ಮೂಡುವ ಪ್ರತಿಬಿಂಬ. ಹಾಗೆ ಜೀವರು ಬಿಂಬನಾದ ಶ್ರೀ ಪರಮಾತ್ಮನಿಗೆ ಅನುಪಾಧಿಕ ಪ್ರತಿಬಿಂಬರಾಗುತ್ತಾರೆ. ಅಂದರೆ ಸ್ವರೂಪ ದೇಹವೇ ಉಪಾಧಿ. ಇಲ್ಲಿ ಬಿಂಬನಾದ ಈಶ, ಪ್ರತಿಬಿಂಬನಾದ ಜೀವ ಇಬ್ಬರೂ ಅನಾದಿ ನಿತ್ಯರು. ಇಬ್ಬರಿಗೂ ನಾಶವಿಲ್ಲ. ಈ ರೀತಿಯಲ್ಲಿ ಈಶ ಜೀವರ ಬಿಂಬ ಪ್ರತಿಬಿಂಬ ಭಾವವನ್ನು ಚೆನ್ನಾಗಿ ಅರಿಯಬೇಕು. ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠಗಳೆಂಬ 3 ಧಾಮಗಳು ಮುಕ್ತ ಮಂದಿರಗಳು. ಇದರಲ್ಲಿ ಶ್ರೀ ಪರಮಾತ್ಮನ ವಾಸ. ಈ ಮುಕ್ತ ಧಾಮತ್ರಯಗಳಿಗೆ ತ್ರಿಕಕುದ್ಧಾಮ ಎಂದಿದ್ದಾರೆ. ಕಕುತ್ ಎಂದರೆ ಗೂಳಿಯ ಬೆನ್ನಿನ ಮೇಲಿರುವ ಡುಬ್ಬ ಎಂದರ್ಥ. ಅದು ಶ್ರೇಷ್ಠ ಸ್ಥಾನದ ಸಂಕೇತವು. ಮುಕ್ತ ಧಾಮಗಳು ಶ್ರೇಷ್ಠ ಸ್ಥಾನಗಳಾದ್ದರಿಂದ ತ್ರಿಕಕುದ್ಧಾಮ ಎಂದಿರುವರು. ಶ್ರೀಹರಿಯು
ಜೀವ ಜಡಗಳಿಂದ ಪರಮ ವಿಲಕ್ಷಣನು, ಪ್ರಕೃತಿ ಉಪಾಧಿ ಜೀವಾಧಿ ಸಂಬಂಧ ರಹಿತನು. ಇದರಿಂದ ಜಗದ್ವಿಲಕ್ಷಣನಾದ ಶ್ರೀಹರಿಯ ಸ್ವರೂಪಕ್ಕೆ ಅತಿಮಂಗಳ ಸ್ವರೂಪವೆಂದು ಹೇಳಿದ್ದಾರೆ. ಶ್ರೀಹರಿಯ ದಿವ್ಯ ಭವ್ಯ ಶುಭಪ್ರದ ರೂಪವನ್ನು ಸತ್ಯ ಠಾವಿನಲಿ, ಅಂದರೆ ಸರ್ವ ಕಾಲ ದೇಶಾದಿಗಳಲ್ಲಿ ಧ್ಯಾನಿಸಿದವರಿಗೆ ಅವರ ಹೃದಯ ಕಮಲದಲ್ಲಿ ಧ್ಯಾನ ಗೋಚರನಾಗಿ ಪ್ರತ್ಯಕ್ಷನಾಗುವನು. ಇದನ್ನು ಪ್ರಹ್ಲಾದ ಪೋಷಕನೆಂದು ಸ್ಪಷ್ಟೀಕರಿಸುತ್ತಾರೆ. ಶ್ರೀ ಪ್ರಹ್ಲಾದರಾಜರು ಭಾಗವತೋತ್ತಮರು. ಸರ್ವತ್ರ ಶ್ರೀಹರಿಯು ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆಂದು ಉಪಾಸಿಸುತ್ತಿದ್ದರು. ಅವರ ಉಪಾಸನಾ ಫಲದಿಂದಲೇ ಸರ್ವತ್ರ ವ್ಯಾಪ್ತನಾದ ಶ್ರೀಹರಿಯು ನಿಜ ಭೃತ್ಯನ ಮಾತನ್ನು ನಿಜವಾಗಿಸಲು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಕಂಬವನ್ನು ಸಿಗಿದು ನರಸಿಂಹ ರೂಪದಿಂದ ಪ್ರತ್ಯಕ್ಷನಾಗಿ ದುರುಳನಾದ ಹಿರಣ್ಯಕಶಿಪುವನ್ನು ಸಂಹರಿಸಿದನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.